ಕೃತಜ್ಞತೆಯಿಂದ ನೆನೆಸ್ಕೊಳ್ತಾ ಇಲ್ಲಿಗೆ ಬಾಬಾ ಸಾಹೇಬರು ನಮಗೆ ಕೊಟ್ಟ ಸಂವಿಧಾನ ಕಾರಣ ಆಗಿದೆ. ನಾನಿಲ್ಲಿರೋದಕ್ಕೆ ಅವರನ್ನು ಕೂಡ ಕೃತಜ್ಞತೆಯಿಂದ ನೆನೆಸ್ಕೊಳ್ತಾ ವೇದಿಕೆಯ ಮೇಲಿರುವ ಮತ್ತು ಮುಂದಿರುವ ಎಲ್ಲಾ ಕನ್ನಡಿಗರಿಗೂ ನನ್ನ ನಮಸ್ಕಾರಗಳು. ನನ್ನ ಕಥೆಯ ಬಹುತೇಕ ಪಾತ್ರಗಳು ನಮ್ಮ ಮನೆಗೆ ಸಂಬಂಧಪಟ್ಟವರು ಇವ್ರ ಮಧ್ಯೆನೆ ಸುತ್ತಾ ಇರುತ್ತೆ. ಒಂದು ರೀತಿಯಲ್ಲಿ ನನ್ನ ಬದುಕನ್ನ ಸಮೃದ್ಧಗೊಳಿಸಿದವರೆಲ್ಲ ಇವರೇ, ನನ್ನ ಮನೆಯವರಲ್ಲದ ಆದರೆ ಮನೆಗೆ ಸಂಬಂಧಪಟ್ಟಂತಹ ಅತ್ತ ಜೀವಗಳು ಅಂತ ನಾನು ಅವರನ್ನು ಕರಿತೀನಿ. ಯಾಕಂದ್ರೆ ನನ್ನ ಬದುಕು ತುಂಬಾ ಸೆಕ್ಯೂರ್ಡ್ ಆಗಿರುವಂತಹ ಬದುಕು, ಅಂತ ಜಾಸ್ತಿ ಸಂಘರ್ಷಗಳಿರುವಂತಹ ಬದುಕಲ್ಲ. ಒಂದು ಪುಟ್ಟ ಕುಟುಂಬ, ಅಪ್ಪ ಅಮ್ಮ ಅಣ್ಣ, ಮದುವೆ ಆದ್ಮೇಲೆ ಗಂಡ ಮಗಳು, ಒಂದು ಪುಟ್ಟ ಕುಟುಂಬದಿಂದ ಬಂದಿರುವಂತಹ ನನಗೆ ಯಾವ ಸೆಕ್ಯೂರ್ಡ್ ಆದಂತಹ ಫೀಲಿಂಗ್ಸ್ ಬಂದಿದೆ, ಯಾವ ಸೆಕ್ಯೂರ್ಡ್ ಆದಂತಹ ಲೈಫ್ ಸಿಕ್ಕಿದೆ, ಅದು ನನ್ನ ಸುತ್ತಲಿರುವ ಎಲ್ರಿಗೂ ಸಿಕ್ಕಿಲ್ಲ. ನನ್ನ ಮಿತಿಯಲ್ಲಿ, ನನ್ನ ಅನುಭವದಲ್ಲಿ ಅವರಿಗೆ ನಾನು ಏನು ಮಾಡಬಹುದಾ ಅದನ್ನು ಮಾಡಿ, ಆಮೇಲೂ ನಾನೇನೂ ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಅಸಹಾಯಕತೆ ಕಾಡುತ್ತಲ್ವಾ, ಆಗ ನನ್ನ ಕಥೆಗಳು ಹುಟ್ಟಿವೆ ಅಂತ ಹೇಳ್ಬೋದು. ಈಗ ಅದೇ ಕಥೆಗಳಿಗೆ ಸ್ವಾಭಿಮಾನಿ ಕರ್ನಾಟಕ ವೇದಿಕೆಯವರು ಪ್ರಶಸ್ತಿ ಕೊಟ್ಟಿದ್ದಾರೆ. ಅದನ್ನ ನನ್ನ ಮೇಲೆ, ನನ್ನ ಪುಟ್ಟ ಹೆಗ್ಲ ಮೇಲೆ ಒಂದು ಜವಾಬ್ದಾರಿಯನ್ನ ಹೊರಿಸಿದ್ದಾರೆ. ಆ ಜವಾಬ್ದಾರಿಯನ್ನು ಮುಂದುವರಿಸಿಕೊಂಡು ಹೋಗುವಂತಹ ಚೈತನ್ಯ ನನಗೆ ಸಿಗ್ಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ನಾವಿವತ್ತು ಗತದ ಚೆಲುವಿನ ಬಗ್ಗೆ